ಎಲ್ಲರಿಗೂ ಜೈ ಜಿನೇಂದ್ರ. ಶಾಂತಿಸಾಗರ್ ಮಹಾರಾಜರ ಪ್ರಶ್ನೋತ್ತರಗಳು. श्री सम्मेद शिखरा है, नाम सिद्धों का है अतिशय दाम. यात्रा प्रारंभ कहाँ से कीना, शांति गुरु जी क्षेत्र नवीना. श्री सम्मेद शिखर है नाम, सिद्धों का है अतिशय धाम. यात्रा प्रारंभ कहाँ से कीना, शांति गुरु जी क्षेत्र नवीना. ಶಾಂತಿಸಾಗರ ಮಹಾರಾಜರು ಶಿಖರ್ಜಿಯ ಯಾತ್ರೆಯನ್ನು ಎಲ್ಲಿಂದ ಪ್ರಾರಂಭಿಸಿದರು? ಶಾಂತಿಸಾಗರ ಮಹಾರಾಜರು ತಮ್ಮ ಸಂಘ ದೊಡ್ಡದಾದ ನಂತರ ಅವರಿಲ್ಲಿಂದ ಶಿಖರ್ಜಿ ಯಾತ್ರೆ ಮಾಡಿದ್ದು, ಮುನಿ ದೀಕ್ಷೆಯನ್ನು ತಗೊಂಡ ನಂತರ ಆ ಕ್ಷೇತ್ರ ಎಲ್ಲಿಂದ ಅವರು ಶಿಖರ್ಜಿ ಯಾತ್ರೆಯನ್ನು ಪ್ರಾರಂಭ ಮಾಡಿದರು ಕೇಳ್ತಾರೆ. ಶ್ರೀ ಕುಂಬೋಜ ಬಾಹುಬಲಿಯಿಂದ. ಇದು ಮಹಾರಾಷ್ಟ್ರದಲ್ಲಿದೆ, ಇಚಲಕರಂಜಿ ಹತ್ತಿರ ಇದೆ. ಕುಂಬೋಜ ಬಾಹುಬಲಿ. ಎರಡನೇ ಪ್ರಶ್ನೆ, 52ನೇ ಪ್ರಶ್ನೆ. सिद्ध क्षेत्र है वह कहलाता, सोना गिर शुभ नाम है पाता. कितने मुनिवर यहाँ बनाए, शांति गुरु ने कौन बताए. ಹೀಗೆ ಸಮ್ಮೇಶಿಖರದ ಯಾತ್ರೆ ಮಾಡ್ತಾ ಮಾಡ್ತಾ ಯಾವಾಗ ಅವರು ಆ ಕಡೆ ಹೋದರು, ಆಗ ದಕ್ಷಿಣ ಭಾರತ ಉತ್ತರ ಭಾರತದ ಯಾತ್ರೆ ಮಾಡ್ತಾ ಮಾಡ್ತಾ ಸೋನಾಗಿರಿ ಕ್ಷೇತ್ರಕ್ಕೆ ಹೋದರು. ಸೋನಾಗಿರಿ ಕ್ಷೇತ್ರ ಸಿದ್ಧ ಕ್ಷೇತ್ರ ಇದೆ, ಅಲ್ಲಿ ಅವರು ಮುನಿ ದೀಕ್ಷೆಯನ್ನು ಕೊಟ್ಟರು. ಎಷ್ಟು ಮುನಿ ದೀಕ್ಷೆಯನ್ನು ಕೊಟ್ಟರು ಅಂತ ಕೇಳಿದೆ. ಶಾಂತಿಸಾಗರರು ಸೋನಾಗಿರಿ ಎಷ್ಟು ಮುನಿ ದೀಕ್ಷೆಯನ್ನು ಕೊಟ್ಟಿದ್ದರು? 4 ಜನಕ್ಕೆ ಮುನಿ ದೀಕ್ಷೆಯನ್ನು ಕೊಟ್ಟಿದ್ದರು. पूर्व पुण्य का उदय जो आया, शांति गुरु आशीष है पाया. श्री सम्मेद शिखर है जाना, कौन संगपति हमें बताना. ಯಾವುದೇ ಒಂದು ಯಾತ್ರೆಯನ್ನು ಮಾಡಬೇಕಾದ್ರೆ ಆ ಯಾತ್ರೆಯನ್ನು ನಡೆಸ್ಕೊಡೋದಕ್ಕೆ ಒಬ್ಬರು ಸಂಗಪತಿ ಇರಬೇಕು. ಪೂರ್ವ ಪುಣ್ಯದಿಂದ ಉದಯ ಆಯಿತು, ಅದರಿಂದ ಶಾಂತಿಸಾಗರ ಆಚಾರ್ಯರ ಆಶೀರ್ವಾದವನ್ನು ಪಡೆದು ಸಮ್ಮೇಶಿಖರ ಯಾತ್ರೆಗೆ ಹೊರಟರು. ಆ ಸಂಘದ ಯಾತ್ರೆ ಸಂಘಪತಿ ಯಾರಿದ್ದರು ಅಂತ ಕೇಳ್ತಾ ಇದ್ದಾರೆ. ಶ್ರೀ ಶಾಂತಿಸಾಗರ ಹೇ ಶ್ರೀ ಸಮ್ಮೇದ ಶಿಖರ್ಜಿಯಾದ ಸಂಘಪತಿ ಪೂನಂಚಂದ್ ಗಾಸಿಲಾಲ್. ಪೂನಂಚಂದ್ ಗಾಸಿಲಾಲ್ ಅನ್ನೋರು ಇದರ ಸಂಘಪತಿಯಾಗಿದ್ದರು. तीर्थंकरों ने मोक्ष है पाया, श्री सम्मेद शिखर मन भाया. कितने त्यागी सांग निभाए, शांति गुरु के साथ में जाए. ತೀರ್ಥಂಕರೋं ने ಮೋಕ್ಷ ಪಾಯ. ಸಮ್ಮೇದ ಶಿಖರದಲ್ಲಿ ಯಾರು ಮೋಕ್ಷವನ್ನು ಪಡ್ಕೊಂಡಿದ್ದಾರೆ? 20 ತೀರ್ಥಂಕರರು ಮೋಕ್ಷವನ್ನು ಪಡ್ಕೊಂಡಿದ್ದಾರೆ ಈ ಕಾಲದಲ್ಲಿ. ಹಾಗೆ ಅದು ಶಾಶ್ವತ ಸಿದ್ಧ ಕ್ಷೇತ್ರ ಇದೆ, ಅಲ್ಲಿಂದ ಎಲ್ಲ 24 ತೀರ್ಥಂಕರು ಅಲ್ಲಿಂದಲೇ ಮೋಕ್ಷಕ್ಕೋಗ್ತಾರೆ. ಆದರೆ ಈ ಪಂಚಮಕಾಲದ ದೋಷದಿಂದ, ಹುಂಡಾವ ಸರ್ಪಿಣಿ ಕಾಲದ ದೋಷದಿಂದ 4 ಜನ ತೀರ್ಥಂಕರು ಅಂದರೆ ಆದಿನಾಥ ತೀರ್ಥಂಕರರು ಸಮ್ಮೇದ ಶಿಖರದಿಂದ, ಚಂಪಾಪುರದಿಂದ ವಾಸುಪೂಜ್ಯ ತೀರ್ಥಂಕರರು, ನೇಮಿನಾಥ ತೀರ್ಥಂಕರು ಗಿರಿನಾಥ್ ಪರ್ವತದಿಂದ, ಮತ್ತು ಮಹಾವೀರ ಭಗವಂತರು ಪಾವಾಪುರಿಯಿಂದ ಮೋಕ್ಷಕ್ಕೆ ಹೋದರು. ಈ 4 ಜನ ಬೇರೆ ಬೇರೆ ಕ್ಷೇತ್ರದಿಂದ ಮೋಕ್ಷಕ್ಕೆ ಹೋದರು. ಉಳಿದ 20 ತೀರ್ಥಂಕರು ಸಮ್ಮೇಶಿಖರಿಂದ ಮೋಕ್ಷಕ್ಕೆ ಹೋದರು. ಅಂತ ಮತ್ತು ಅದ್ರ ಜೊತೆಯಲ್ಲಿ ಅನಂತ ಸಿದ್ಧ ಪರಮೇಷ್ಠಿಗಳಾಗಿದ್ದಾರೆ. ಅಂತ ಮುನಿಗಳು ಮೋಕ್ಷವನ್ನು ಪಡ್ಕೊಂಡಿದ್ದಾರೆ. ಅದು ಶಾಶ್ವತ ಸಿದ್ಧಭೂಮಿ ಇದೆ, ಅಲ್ಲಿಗೆ ಸಿದ್ಧಭೂಮಿಗೆ ಹೋದರು. ಎಷ್ಟು ಜನ ತ್ಯಾಗಿಗಳಿದ್ರು? ಅವ್ರ ಜೊತೆಯಲ್ಲಿ ಎಷ್ಟು ಜನ ತ್ಯಾಗಿ ಇದ್ದರು? ಹಾಗಾದರೆ ಅವ್ರು ಹೋಗಬೇಕಾದ್ರೆ ಸಿದ್ಧಕ್ಷೇತ್ರ ಯಾತ್ರೆಗೆ ಹೋದರು. ಪೂನಂಚಂದ್ ಗಾಸಿಲಾಲ್ ಅವರು ಅವ್ರನ್ನ ವಿಹಾರ ಮಾಡಿಸಿದ್ರು ಸಂಘಪತಿಯಾಗಿ. ಆವಾಗ ಅವ್ರ ಜೊತೆಯಲ್ಲಿ ಎಷ್ಟು ಜನ ತ್ಯಾಗಿಗಳಿದ್ದರು? ಒಬ್ಬರು ಆಚಾರ್ಯರು ಶಾಂತಿಸಾಗರ ಮಹಾರಾಜರು, 3 ಮುನಿಗಳು, 3 ಜನ ಐಲಕರು, ಒಬ್ಬರು ಕ್ಷುಲ್ಲಕರು, 3 ಜನ ಕ್ಷುಲ್ಲಿಕ, 58 ಜನ ಬ್ರಹ್ಮಚಾರಿಗಳಿದ್ದರು ಜೊತೆಯಲ್ಲಿ. ಇಷ್ಟು ದೊಡ್ಡ ಸಂಘದ ಜೊತೆ ಅವರು ವಿಹಾರವನ್ನು ಮಾಡಿದರು. ದಿಲ್ಲಿ ದಿಲ್ ಭಾರತ ಕಾ ಮಾನ, ವರ್ಷಾ ಯೋಗ ಕ ಬನಾ ಠಿಕಾನ. वर्ष कौन सा सही बताना, शांति सिंधु को शीश नमाना. ದಿಲ್ಲಿ ದಿಲ್ ಭಾರತ ಕಾಮಾನ, ಭಾರತದ ಹೃದಯ ಅಂತ ಹೇಳಿ ದೆಹಲಿಯನ್ನು ಕರೀತಾರೆ. ಏನಂತ ಕರೀತಾರೆ? ಭಾರತದ ಹೃದಯ ಅಂತ ಕರೀತಾರೆ. ಅಂತಹ
ದೆಹಲಿಯಲ್ಲಿ ವರ್ಷಾಯೋಗ ಚಾತುರ್ಮಾಸದ ಯೋಗ ಕೂಡ ಬಂತು. ಅಲ್ಲಿ ಅವರು ಚಾತುರ್ಮಾಸವನ್ನು ಮಾಡಿದರು. ಯಾವ ವರ್ಷ ಅವರು ಚಾತುರ್ಮಾಸವನ್ನು ದೆಹಲಿಯಲ್ಲಿ ಮಾಡಿದರು ಹೇಳಿ? ಶಾಂತಿಸಾಗರರು ಯಾವ ವರ್ಷ ದಿಲ್ಲಿಯಲ್ಲಿ ಚಾತುರ್ಮಾಸ ಮಾಡಿದರು? 1931 ಇಸ್ವಿಯಲ್ಲಿ. ಎಷ್ಟನೇ ಇಸ್ವಿಲಿ? 1931 ಇಸ್ವಿನಲ್ಲಿ ದೆಹಲಿಯಲ್ಲಿ ಶಾಂತಿಸಾಗರ ಮಹಾರಾಜರು ಚಾತುರ್ಮಾಸವನ್ನು ಮಾಡಿದರು. नगर गुलाबी जयपुर जानो, तीमानों का गढ़ पहचानो, वर्षायोग गुरु ने कीना, साल कौन सा कहो सहीना. ನಗರ ಗುಲಾಬಿ ಜೈಪುರ ಜಾನ. ಜೈಪುರ ನಗರವನ್ನು ರಾಜಸ್ಥಾನದಲ್ಲಿ ಜೈಪುರ ಅಂತಿದೆ, ಅದೇ ಅಲ್ಲಿಯ ರಾಜಧಾನಿ ಇದೆ. ಅಲ್ಲಿಯ ಇದನ್ನು ಆ ನಗರವನ್ನು ಗುಲಾಬಿ ನಗರ ಅಂತ ಕರೀತಾರೆ. ಏಕೆಂದರೆ ಅಲ್ಲಿರುವಂಥ ಎಲ್ಲ ಬಹುದಷ್ಟು ಕಟ್ಟಡಗಳೆಲ್ಲವೂ ಕೂಡ ಗುಲಾಬಿ ಬಣ್ಣದ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಅರಮನೆಗಳು ಇದು ಎಲ್ಲ, ಅದರಿಂದ ಅದನ್ನು ಗುಲಾಬಿ ನಗರ ಅಂತ ಕರೀತಾರೆ. ಆ ಗುಲಾಬಿ ನಗರದಲ್ಲಿ ದೀಮಾನೋಂಕಗಡ, ಅದು ದೊಡ್ಡ ದೊಡ್ಡ ಮಹಾನ್ ಪುರುಷರ ಕೋಟೆ ಅಂತ ಅನ್ನಿಸ್ಕೊಂಡಿದೆ. ಅಲ್ಲಿ ವರ್ಷಾಯೋಗವನ್ನು ಮಾಡಿದರು, ಅಂದರೆ ಚಾತುರ್ಮಾಸವನ್ನು ಮಾಡಿದರು. ಯಾವ ವರ್ಷ ಮಾಡಿದರು? ಶಾಂತಿಸಾಗರು ಜೈಪುರದಲ್ಲಿ ಯಾವ ವರ್ಷ ಚಾತುರ್ಮಾಸ ಮಾಡಿದರು? 1932 ಇಸ್ವಿಯಲ್ಲಿ ಚಾತುರ್ಮಾಸವನ್ನು ಮಾಡಿದರು. 1931ರಲ್ಲಿ ದೆಹಲಿಯಲ್ಲಿ, 1932ರಲ್ಲಿ ಜೈಪುರದಲ್ಲಿ. पागल ने उपसर्ग जो कीना, गुरुवर हो गए ध्यान में लीना, स्थान कौन सा कौन बताए, समता दर मुक्ति पाए. ಪಾಗಲನೆ ಉಪಸರ್ಗಕ್ಕಿನ, ಹುಚ್ಚ ಒಬ್ಬ ಉಪಸರ್ಗ ಮಾಡ್ದ. ಗುರುವರು ಹೋಗಯೇ ಧ್ಯಾನ ಮೇಲಿನ, ಗುರುಗಳು ಧ್ಯಾನದಲ್ಲಿ ಮುಳುಗಿದ್ರು. ಆ ಸ್ಥಾನ ಯಾವುದು? ಯಾವ ಸ್ಥಾನದಲ್ಲಿ ಗುರುಗಳು ಧ್ಯಾನದಲ್ಲಿ ಮುಳುಗಿದ್ದಂಥ ಸಮಯದಲ್ಲಿ ಹುಚ್ಚ ಬಂದು ಉಪಸರ್ಗವನ್ನು ಮಾಡ್ದ. ಆ ಸ್ಥಾನ ಯಾವುದು ಹೇಳಿ? ಕಾಗನೋಲಿ. ಹೇಳ್ತಾರೆ, ಒಬ್ಬ ಹುಚ್ಚ ಬಂದ, ಧ್ಯಾನ ಕೂತಿದ್ರು, ಅವ್ರಿಗೆ ಗೊತ್ತಿಲ್ಲ ಆ ಕಲ್ಲ ಮೇಲೆ ಅವನು ಮಲಿಕೋತಾನೆ. ದಿನ ಆ ಹುಚ್ಚ ಮಲಿಕೊಳ್ತಿದ್ದಂಥ ಜಾಗ ಅದು. ಆದರೆ ಅವತ್ತು ಶಾಂತಿಸಾಗರ ಮಹಾರಾಜರು ಬಂದು ಕೂತ್ಬಿಟ್ಟಿದ್ರು. ಅವರು ನಿಯಮ ತೊಗೊಂಡು ಸಾಮಾನ್ಯ ಕೂತ ಮೇಲೆ ಹೇಳೋದಿಲ್ಲ. ಅವನು ಬಂದೇನು ಮಾಡ್ತಾನೆ, ನನ್ನ ಜಾಗದಲ್ಲಿ ಕೂತಿದ್ಯಾ ಅಂತ ಹೇಳಿ ಎಷ್ಟು ಸಾಧ್ಯ ಆದಷ್ಟು ಹೊಡೆದು, ಅವನಿಗೆ ಸುಸ್ತಾಗೋವರೆಗೂ ಹೊಡೆದು ಹೊರಟು ಹೋಗ್ತಾನೆ. ಆದರೆ ಶಾಂತಿಸಾಗರ ಮಹಾರಾಜರು ಧ್ಯಾನದಿಂದ ಹೇಳೋದಿಲ್ಲ. ಆ ಜಾಗ ಯಾವುದು? ಕಾಗನೋಲಿಯ ಗುಹೆ. ಕಾಗನೋಲಿ ಏನಿದೆ ಗ್ರಾಮ ಇದೆ, ಅಲ್ಲಿಯ ಗುಹೆಯಲ್ಲಿ ಅವರು ಕುಳಿತಿದ್ದಾಗ ಅವರಿಗೆ ಇದಾಗುತ್ತೆ. ಇನ್ನು भारत वर्षी व्रत को धार, 12 वर्षी व्रत को धारा, सल्लेखन का करे विचारा, वर्ष कौन सा सही बताओ, शांति गुरु को शीश नवाओ. ಏನು ಹೇಳ್ತಾರೆ? ಎಲ್ಲ ಮಹಾಮುನಿಗಳೇನಿದ್ದಾರೆ ಅವರುಗಳೆಲ್ಲರೂ ಕೂಡ ಮಾತಾಜಿ ಅವರೆಲ್ಲರೂ ಸಲ್ಲೇಖನವನ್ನು ಸಮಾಧಿಯನ್ನು ಮಾಡ್ಕೊಳ್ಳೋಕ್ಕೆ ಮುಂಚೆ 12 ವರ್ಷ ಮುಂಚೆ ನಿಯಮ ಸಲ್ಲೇಖನ ಮಾಡ್ಕೊಳ್ತಾರೆ. ಅವಾಗೇನು ಮಾಡ್ತಾರೆ, 4 ವರ್ಷದಲ್ಲಿ, ಮೊದಲನೇ 4 ವರ್ಷದಲ್ಲಿ ಏನು ಮಾಡ್ತಾರೆ, ನೇವ ಅದು ಇದು ಏನಿದೆ ಅಂಥದ್ದನ್ನೆಲ್ಲ ತ್ಯಾಗ ಮಾಡ್ತಾ ಬರ್ತಾರೆ. ಆಮೇಲೆ 4 ವರ್ಷ ಅನ್ನವನ್ನು ನಿಧಾನವಾಗಿ ತ್ಯಾಗ ಮಾಡ್ತಾ ಬರ್ತಾರೆ. ಆಮೇಲೆ 4 ವರ್ಷ ಮತ್ತು ಅದರಲ್ಲೂ ಕೂಡ ಕಡಿಮೆ ಮಾಡ್ತಾ ಬರ್ತಾರೆ. ಕೊನೆಯಲ್ಲಿ ಸ್ವಲ್ಪ ಸಮಯ ಉಳಿದಿದೆ 12 ವರ್ಷದಲ್ಲಿ ಅನ್ಬೇಕಾದ್ರೆ ಏನು ಮಾಡ್ತಾರೆ, ಯಮ ಸಲ್ಲೇಖನ ಅಂತ್ಯದಲ್ಲಿ ತಗೋತಾರೆ. ಆ ಸಮಯದಲ್ಲಿ ಅವರು ಚತುರ್ವಿಧಾಹಾರ ಅಂದರೆ ನೀರನ್ನು ಕೂಡ ತ್ಯಾಗ ಮಾಡಿ ಆತ್ಮನ ಧ್ಯಾನವನ್ನು ಮಾಡುತ್ತಾ, ಧರ್ಮವನ್ನು ಕೇಳ್ತಾ ಈ ಶರೀರವನ್ನು ಬಿಟ್ಟು ಸ್ವರ್ಗಕ್ಕೆ ಹೊರಟು ಹೋಗ್ತಾರೆ. ಮುಂದಿನ ಗತಿ ದೇವಗತಿಗೆ ಹೋಗ್ತಾರೆ. ಏಕೆಂದರೆ ಯಾರ್ಯಾರು ವ್ರತ ಸಹಿತ ಇದ್ದಾರೆ ಅವರು ವ್ರತರಹಿತರಾಗಿದ್ದರೂ ಕೂಡ ಸಮ್ಯಕ್ ದೃಷ್ಟಿ ಜೀವ ಇದ್ದರೆ ಅವರ ನಿಯಮದಿಂದ ದೇವಗತಿಗೆ ಹೋಗ್ತಾರೆ. ಇದು ನಿಯಮ ಇದೆ. ಹಾಗಾಗಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಹೀಗೆ 12 ವರ್ಷದ ನಿಯಮವನ್ನು ಯಾವಾಗ ಮಾಡಿದರು ಶಾಂತಿಸಾಗರ ಮಹಾರಾಜರು ಕೇಳ್ತಾ ಇದ್ದಾರೆ. ನಾಗಪುರ ನಗರಕ್ಕೆ ಶಾಂತಿಸಾಗರರು ಶಾಂತಿಸಾಗರ ಮಹಾರಾಜರು
12 ವರ್ಷ ಸಲ್ಲೇಖನವನ್ನು ಯಾವಾಗ ತಗೊಂಡಿದ್ರು ಅಂತ ಕೇಳಿದ 1950ರಲ್ಲಿ. ಎಷ್ಟನೇ ವಯಸ್ಸಿನಲ್ಲಿ? 1950ನೇ ವಯಸ್ಸಿನಲ್ಲಿ ಅವರು 12 ವರ್ಷದ ಸಲ್ಲೇಖನ ವ್ರತವನ್ನು ಸ್ವೀಕಾರ ಮಾಡಿದರು. ದೇಹ ನೇಹ ಅಬ रहा न भाई सल्लेखन ही एक सहाई किस कारण से देह को त्यागा शांति गुरु जी मोह तुम भागा. ದೇಹ ನೇಹ ಅಬ ರಹ ನ ಕೋಯಿ, ದೇಹದ ಮೇಲೆ ಯಾವುದೇ ಪ್ರೀತಿ ಈಗ ಅವರಿಗೆ ಇಲ್ಲ. ಸಲ್ಲೇಖನ್ ಹಿ ಏಕ ಹೆ ಬಾಯ, ಸಲ್ಲೇಖನವೇ ಅವರಿಗೆ ಮನಸ್ಸಿಗೆ ಪ್ರೀತಿ ಆಯಿತು. ಕಿಸ್ ಕಾರಣ ಸೇ ದೇಹಕ್ಕೂ ತ್ಯಾಗ, ಯಾವ ಕಾರಣದಿಂದ ದೇಹವನ್ನು ತ್ಯಾಗ ಮಾಡಿರು? ಶಾಂತಿ ಗುರೂಜಿ ಮೋಹತು ಭಾಗ, ಶಾಂತಿ ಸಾಗರದಿಂದ ಮೋಹವಂತೂ ಓಡ್ ಹೋಯಿತು. ಶಾಂತಿ ಸಾಗರ ಯಾವ ಕಾರಣ ಸಲ್ಲೇಖನವನ್ನು ತೆಗೆದುಕೊಂಡು ಶರೀರವನ್ನು ತ್ಯಾಗರು? ನೇತ್ರ ಜ್ಯೋತಿ ಮಂದವಾದ ಕಾರಣ, ಕಣ್ಣಿನ ಶಕ್ತಿ, ನೋಡುವಂತಹ ಶಕ್ತಿ ಮಂದವಾಗ್ತಾ ಹೋಯಿತು. ಅದಕ್ಕೆ ಮತ್ತೆ ಶಕ್ತಿ ಮಂದ ಆಯಿತು ಅಂದರೆ ಶೋಧನೆ ಮಾಡಿಕೊಂಡು ಆಹಾರ ತಗೊಳ್ಳೋಕ್ಕಾಗಲ್ಲ, ಶೋಧನೆ ಮಾಡಿಕೊಂಡು ನಡೆಯೋದಕ್ಕಾಗಲ್ಲ, ಇರ್ಯಾಪತ ಯಶನಪತ ಯಾವ ಶುದ್ಧಿಗಳನ್ನು ಪಾಲನೆ ಮಾಡೋದಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಆದ್ದರಿಂದ ಅವ್ರೇನು ಮಾಡಿರು? ಆಗ ಅವರು ತಮ್ಮ 1950ರಲ್ಲಿ ಅವರು ಸಲ್ಲೇಖನವನ್ನು ಸ್ವೀಕಾರ ಮಾಡಿದರು. जिनवाणी जगतारक मैया पढ़ो सुनो सब ध्यान से भैया पढ़ा कौन सा शास्त्र बताओ प्रथम बार गुरु शेष निवाओ. ಆಚಾರ್ಯ ಶಾಂತಿಸಾಗರ ಮಹಾರಾಜರು ಮೊದಲು ಯಾವ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು? ಚಿಕ್ಕದಲ್ಲಿ ಶಾಸ್ತ್ರ ಸ್ವಾಧ್ಯಾಯ ಪ್ರಾರಂಭ ಮಾಡಿದಾಗ ಮೊದಲು ಯಾವ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಅಂತ ಕೇಳಿದ್ರೆ ಭಕ್ತಾಮರ ಸ್ತೋತ್ರವನ್ನು ಕಲಿತರು ಅವರು. ಜೀವನೋ ಜಿನವಾಣಿ ಮಾತಾ ಕಿ.